ಮಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕೊಲೆಗಳು ಮತ್ತು ಒಂದು ಪ್ರತೀಕಾರವನ್ನು ತೀರಿಸಿಕೊಳ್ಳುವಂಥ ಹತ್ಯೆಗಳು ನಡೀತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಲಿ ಅಥವಾ ಏನು ಉಸ್ತುವಾರಿ ಸಚಿವರಾಗಲಿ ಯಾರೂ ಕೂಡ ಸ್ಥಳಕ್ಕೆ ಹೋಗಿಲ್ಲ ಮತ್ತು ಒಂದು ರೀತಿಯಾದಂಥ ಶಾಂತಿ ಸಭೆಯನ್ನು ಕೂಡ ಮಾಡಿಲ್ಲ. ಸೊ ನಮ್ಮ ಜೊತೆ ಮಾತನಾಡಲಿಕ್ಕೆ ಶಾಸಕರಾದಂಥ ಭಾಗೀರಥಿ ಮುರಳಿ ಅವರಿದ್ದಾರೆ. ಅವ್ರನ್ನ ಕೇಳ್ತಾ ಹೋಗ್ತೀನಿ. ಮೇಡಮ್, ತಮ್ಮ ಗಮನಕ್ಕೂ ಕೂಡ ಇದೆ, ಇತ್ತೀಚೆಗಷ್ಟೇ ಸುಹಾಸ್ ಶೆಟ್ಟಿ ಹತ್ಯೆ ಆಯಿತು. ಅದರ ಬೆನ್ನಲ್ಲೇ ಈಗ ಮುಸ್ಲಿಂ ಯುವಕನ ಹತ್ಯೆ ಕೂಡ ಆಗಿದೆ. ಅಂದರೆ ಈ ರೀತಿಯಾದಂಥ ಹತ್ಯೆಗಳು ಯಾಕೆ ನಡೀತಾ ಇದೆ, ಇದನ್ನು ಯಾಕೆ ತಡೀತಾ ಇಲ್ಲ ಸರ್ಕಾರ ಅನ್ನೋಂಥದ್ದು? ಈ ನಮ್ಮ ಕರಾವಳಿಯಲ್ಲಿ ಇದು ಈ ಹಿಂದಿನಿಂದಲೂ ನಡೀತಾ ಬಂದಿದೆ. ಇದಕ್ಕೆ ಕಡಿವಾಣ ಹಾಕುವಂಥದ್ದು ನಮ್ಮ BJP ಸರ್ಕಾರ ಇರುವಾಗ ಇಂಥ ಘಟನೆಗಳು ನಡೆದಿಲ್ಲ. ಕಾಂಗ್ರೆಸ್ ಸರ್ಕಾರ ಯಾವಾಗೆಲ್ಲ ಬರ್ತದೋ ಆವಾಗ ಈ ಘಟನೆಗಳು ನಡೀತಾನೆ ಇದೆ. ಇದು ಇದರ ವೈಫಲ್ಯ ಅಂದರೆ ಈಗ ಸರ್ಕಾರದ ವೈಫಲ್ಯತೆಯಿಂದ ಈ ಎಲ್ಲ ಘಟನೆಗಳು ನಡೀತದೆ. ಸುಹಾಸ್ ಶೆಟ್ಟಿ ಮೆರವಣಿಗೆ ಆಗುವಾಗ ನಾವು ಯಾರು ಕಳ್ಳು ಹೊಡಿಲಿಕ್ಕೆ ಹೋಗಲಿಲ್ಲ. ನಾವು ಶಾಂತಿಯುತವಾದ ಮೆರವಣಿಗೆಯನ್ನು ಮಾಡಿ ಅವರ ಶವವನ್ನು ಅವರ ಮನೆಗೆ ತಲುಪಿಸಿ ಅಲ್ಲಿ ಅಂತ್ಯಕ್ರಿಯೆ ಆಗಿ ಆ ನಂತರ ಕೂಡ ಯಾವುದೇ ಗಲಾಟೆಗಳನ್ನು ಮಾಡಲಿಲ್ಲ. ನಿನ್ನೆ ತಾನೇ ಅವರು ಹೋಗುವಾಗ ಈ ಗಲಾಟೆಯನ್ನು ಮಾಡಿದ್ದಾರೆ. ಇದು ಬೇಕಂತಲೇ ಅದಕ್ಕಂತಲೇ ಒಂದು ಜನಗಳು ಅಲ್ಲೇನ ಹಿಂದುತ್ವ ಪರವಾಗಿರುವಂಥ ಒಂದು ಕರಾವಳಿ ಕ್ಷೇತ್ರವನ್ನು ವಿಭಜನೆ ಮಾಡಬೇಕು, ಇದನ್ನು ಒಂದು ರೀತಿಯಲ್ಲಿ ಮತಾಂತರವನ್ನು ಅಲ್ಲಿ ಬಿಂಬಿಸಿ ನಾವೇನೋ ಒಗ್ಗಟ್ಟಲ್ಲಿ ಇದ್ದರೂ ಕೂಡ ನಮ್ಮೊಳಗೆ ಆ ವಿಷ ಬೀಜವನ್ನು ಬಿತ್ತಿ ಈ ಸರ್ಕಾರದ ಅದರ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಿದೆ. ಈಗಾಗಲೇ ಈ ಆ್ಯಂಟಿ ನಕ್ಸಲ್ ಫೋರ್ಸು ಈ ಥರದ್ದೆಲ್ಲ ಏನಿದೆ, ಅಲ್ಲಿ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ರಚನೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರ ಆರಂಭವಾದಂಥ ಸಂದರ್ಭದಲ್ಲಿ ಹೇಳಿದರು. ಮುಂದೆ ಮಂಗಳೂರಿನಲ್ಲಿ ಯಾವುದೇ ರೀತಿಯಾದಂಥ ಕೋಮು ಗಲಭೆ, ಕೋಮು ದ್ವೇಷ ಅಥವಾ ಈ ರೀತಿಯಾದಂಥದ್ದು ನಡೆಯೋದಿಲ್ಲ ಅನ್ನೋಂಥ ಒಂದು ಘೋಷಣೆಯನ್ನು ಕೂಡ ಮಾಡಿದರು. ನಿಜಕ್ಕೂ ಅಲ್ಲಿ ಆ್ಯಂಟಿ ಫೋರ್ಸ್ಗಳು ಇದೆಯಾ ಅಥವಾ ಯಾವ ರೀತಿ ನಡೀತಾ ಇದೆ ಈಗಲೂ ಕೂಡ? ಅಂಥ ಘಟನೆಗಳು ನಮಗೆ ಕಂಡು ಬಂದಿಲ್ಲ. ಅಲ್ಲಿ ಏನಿದ್ರೂ ರಾಜಕೀಯವಾಗಿ ಇದೆಲ್ಲ ಈ ವೈಮನಸ್ಯಗಳು ನಡೀತಾ ಇದೆ. ಅದಕ್ಕೆ ಹೊರಗಿನ ಜನ, ಈಗ ಅಲ್ಲಿ ಕೇರಳದಿಂದ ಬರುವವರಾಗಿರ್ಬೋದು, ಹೊರಗಿನ ಜನಗಳು ಬಂದು ಅಲ್ಲಿಯ ಈ ರೀತಿಯ ಘಟನೆಗಳು ನಡೀಲಿಕ್ಕೆ ಅವರು ಬೆಂಬಲವಾಗಿ ನಿಂತಿದ್ದಾರೆ. ಈ ಸರ್ಕಾರ ಕೂಡ ಈಗ ನಮ್ಮ ಉಸ್ತುವಾರಿ ಸಚಿವರಾಗಲಿ, ಮುಖ್ಯಮಂತ್ರಿ ಆಗಲಿ, ಯಾರು ಉಪಮುಖ್ಯಮಂತ್ರಿ ಯಾರು ಅದರ ಬಗ್ಗೆ ಒಂದು ಕ್ರಮವನ್ನು ಕೈಗೊಂಡಿಲ್ಲ. ಮತ್ತು ಆ ಮನೆಯವರಿಗೆ ಕೂಡ ಒಂದು ಸಾಂತ್ವನ, ಏನು ಸುಹಾಸ್ ಶೆಟ್ಟಿ ಮಣ್ಯತಿ ಇದಾದರೂ ಅವರ ಮನೆಗೆ ಕೂಡ ಹೋಗಲಿಲ್ಲ, ಸಾಂತ್ವನ ಹೇಳಲಿಲ್ಲ. ಇದು ಒಂದು ಅವರು ಬಂದು ಅಲ್ಲಿ ಒಂದು ಖುದ್ದು ಮೀಟಿಂಗ್ ಮಾಡಿ ಎಲ್ಲರನ್ನು ಶಾಂತಿಯುತವಾದ ಒಂದು ಸಭೆಯನ್ನು ಮಾಡಿದರೆ ಅಲ್ಲಿಗೆ ಮುಕ್ತಾಯ ಆಗಲಿಕ್ಕೆ ಸಾಧ್ಯತೆ ಇದೆ. ಪ್ರಾಣ ಯಾರದೇ ಆದರೂ ಒಂದೇ, ಹೋದ್ಮೇಲೆ ಬರೋದಿಲ್ಲ. ಸೊ ಹಾಗಾಗಿ ಈ ರೀತಿಯಾದಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು. ಆ ನಿಟ್ಟಿನಲ್ಲಿ ಸರ್ಕಾರ ಶಾಂತಿಕತೆ ನಡೆಸಬೇಕು ಅನ್ನೋಂಥದ್ದು ಏನಾದರೂ ಆಗ್ರಹ ಮಾಡ್ತೀರಾ CMಗಾಗಲಿ, ಗೃಹ ಸಚಿವರಿಗಾಗಲಿ ಅಥವಾ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಅವ್ರಿಗಾಗಲಿ? ಅಲ್ಲ, ನಾವು ಮಾಡ್ತಾ ಇದ್ದೇವೆ, ಅವ್ರು ಮಾಡಲಿಲ್ಲ, ಇನ್ನು ಮುಂದೆ ಮಾಡ್ತಾರ ನೋಡುವ. ಧನ್ಯವಾದ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಭಾಗೀರಥಿ ಮುರಳಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕೊಲೆಗಳು ಮತ್ತು ಒಂದು ಪ್ರತೀಕಾರವನ್ನು ತೀರಿಸಿಕೊಳ್ಳುವಂಥ ಹತ್ಯೆಗಳು ನಡೀತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಲಿ ಅಥವಾ ಏನು ಉಸ್ತುವಾರಿ ಸಚಿವರಾಗಲಿ ಯಾರೂ ಕೂಡ ಸ್ಥಳಕ್ಕೆ ಹೋಗಿಲ್ಲ ಮತ್ತು ಒಂದು ರೀತಿಯಾದಂಥ ಶಾಂತಿ ಸಭೆಯನ್ನು ಕೂಡ ಮಾಡಿಲ್ಲ. ಸೊ ನಮ್ಮ ಜೊತೆ ಮಾತನಾಡಲಿಕ್ಕೆ ಶಾಸಕರಾದಂಥ ಭಾಗೀರಥಿ ಮುರಳಿ ಅವರಿದ್ದಾರೆ. ಅವ್ರನ್ನ ಕೇಳ್ತಾ ಹೋಗ್ತೀನಿ. ಮೇಡಮ್, ತಮ್ಮ ಗಮನಕ್ಕೂ ಕೂಡ ಇದೆ, ಇತ್ತೀಚೆಗಷ್ಟೇ ಸುಹಾಸ್ ಶೆಟ್ಟಿ ಹತ್ಯೆ ಆಯಿತು. ಅದರ ಬೆನ್ನಲ್ಲೇ ಈಗ ಮುಸ್ಲಿಂ ಯುವಕನ ಹತ್ಯೆ ಕೂಡ ಆಗಿದೆ. ಅಂದರೆ ಈ ರೀತಿಯಾದಂಥ ಹತ್ಯೆಗಳು ಯಾಕೆ ನಡೀತಾ ಇದೆ, ಇದನ್ನು ಯಾಕೆ ತಡೀತಾ ಇಲ್ಲ ಸರ್ಕಾರ ಅನ್ನೋಂಥದ್ದು? ಈ ನಮ್ಮ ಕರಾವಳಿಯಲ್ಲಿ ಇದು ಈ ಹಿಂದಿನಿಂದಲೂ ನಡೀತಾ ಬಂದಿದೆ. ಇದಕ್ಕೆ ಕಡಿವಾಣ ಹಾಕುವಂಥದ್ದು ನಮ್ಮ BJP ಸರ್ಕಾರ ಇರುವಾಗ ಇಂಥ ಘಟನೆಗಳು ನಡೆದಿಲ್ಲ. ಕಾಂಗ್ರೆಸ್ ಸರ್ಕಾರ ಯಾವಾಗೆಲ್ಲ ಬರ್ತದೋ ಆವಾಗ ಈ ಘಟನೆಗಳು ನಡೀತಾನೆ ಇದೆ. ಇದು ಇದರ ವೈಫಲ್ಯ ಅಂದರೆ ಈಗ ಸರ್ಕಾರದ ವೈಫಲ್ಯತೆಯಿಂದ ಈ ಎಲ್ಲ ಘಟನೆಗಳು ನಡೀತದೆ. ಸುಹಾಸ್ ಶೆಟ್ಟಿ ಮೆರವಣಿಗೆ ಆಗುವಾಗ ನಾವು ಯಾರು ಕಳ್ಳು ಹೊಡಿಲಿಕ್ಕೆ ಹೋಗಲಿಲ್ಲ. ನಾವು ಶಾಂತಿಯುತವಾದ ಮೆರವಣಿಗೆಯನ್ನು ಮಾಡಿ ಅವರ ಶವವನ್ನು ಅವರ ಮನೆಗೆ ತಲುಪಿಸಿ ಅಲ್ಲಿ ಅಂತ್ಯಕ್ರಿಯೆ ಆಗಿ ಆ ನಂತರ ಕೂಡ ಯಾವುದೇ ಗಲಾಟೆಗಳನ್ನು ಮಾಡಲಿಲ್ಲ. ನಿನ್ನೆ ತಾನೇ ಅವರು ಹೋಗುವಾಗ ಈ ಗಲಾಟೆಯನ್ನು ಮಾಡಿದ್ದಾರೆ. ಇದು ಬೇಕಂತಲೇ ಅದಕ್ಕಂತಲೇ ಒಂದು ಜನಗಳು ಅಲ್ಲೇನ ಹಿಂದುತ್ವ ಪರವಾಗಿರುವಂಥ ಒಂದು ಕರಾವಳಿ ಕ್ಷೇತ್ರವನ್ನು ವಿಭಜನೆ ಮಾಡಬೇಕು, ಇದನ್ನು ಒಂದು ರೀತಿಯಲ್ಲಿ ಮತಾಂತರವನ್ನು ಅಲ್ಲಿ ಬಿಂಬಿಸಿ ನಾವೇನೋ ಒಗ್ಗಟ್ಟಲ್ಲಿ ಇದ್ದರೂ ಕೂಡ ನಮ್ಮೊಳಗೆ ಆ ವಿಷ ಬೀಜವನ್ನು ಬಿತ್ತಿ ಈ ಸರ್ಕಾರದ ಅದರ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಿದೆ. ಈಗಾಗಲೇ ಈ ಆ್ಯಂಟಿ ನಕ್ಸಲ್ ಫೋರ್ಸು ಈ ಥರದ್ದೆಲ್ಲ ಏನಿದೆ, ಅಲ್ಲಿ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ರಚನೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರ ಆರಂಭವಾದಂಥ ಸಂದರ್ಭದಲ್ಲಿ ಹೇಳಿದರು. ಮುಂದೆ ಮಂಗಳೂರಿನಲ್ಲಿ ಯಾವುದೇ ರೀತಿಯಾದಂಥ ಕೋಮು ಗಲಭೆ, ಕೋಮು ದ್ವೇಷ ಅಥವಾ ಈ ರೀತಿಯಾದಂಥದ್ದು ನಡೆಯೋದಿಲ್ಲ ಅನ್ನೋಂಥ ಒಂದು ಘೋಷಣೆಯನ್ನು ಕೂಡ ಮಾಡಿದರು. ನಿಜಕ್ಕೂ ಅಲ್ಲಿ ಆ್ಯಂಟಿ ಫೋರ್ಸ್ಗಳು ಇದೆಯಾ ಅಥವಾ ಯಾವ ರೀತಿ ನಡೀತಾ ಇದೆ ಈಗಲೂ ಕೂಡ? ಅಂಥ ಘಟನೆಗಳು ನಮಗೆ ಕಂಡು ಬಂದಿಲ್ಲ.
ಅಲ್ಲಿ ಏನಿದ್ರು ರಾಜಕೀಯವಾಗಿ ಇದೆಲ್ಲ ಈ ವೈಮನಸ್ಯಗಳು ನಡೀತಾ ಇದೆ. ಅದಕ್ಕೆ ಹೊರಗಿನ ಜನ ಈಗ ಅಲ್ಲಿ ಕೇರಳದಿಂದ ಬರುವವರಾಗಿರ್ಬೋದು, ಹೊರಗಿನ ಜನಗಳು ಬಂದು ಅಲ್ಲಿಯ ಈ ರೀತಿಯ ಘಟನೆಗಳು ನಡೀಲಿಕ್ಕೆ ಅವರು ಬೆಂಬಲವಾಗಿ ನಿಂತಿದ್ದಾರೆ. ಈ ಸರ್ಕಾರ ಕೂಡ ಈಗ ನಮ್ಮ ಉಸ್ತುವಾರಿ ಸಚಿವರಾಗಲಿ, ಮುಖ್ಯಮಂತ್ರಿ ಆಗಲಿ, ಯಾರು ಉಪಮುಖ್ಯಮಂತ್ರಿ ಯಾರು ಅದರ ಬಗ್ಗೆ ಒಂದು ಕ್ರಮವನ್ನು ಕೈಗೊಂಡಿಲ್ಲ. ಮತ್ತು ಆ ಮನೆಯವರಿಗೆ ಕೂಡ ಒಂದು ಸಾಂತ್ವನ, ಏನು ಸುಹಾಸ್ ಶೆಟ್ಟಿ ಮಣ್ಯತಿ ಇದಾದರೂ ಅವರ ಮನೆಗೆ ಕೂಡ ಹೋಗಲಿಲ್ಲ, ಸಾಂತ್ವನ ಹೇಳಲಿಲ್ಲ. ಇದು ಒಂದು ಅವರು ಬಂದು ಅಲ್ಲಿ ಒಂದು ಖುದ್ದು ಮೀಟಿಂಗ್ ಮಾಡಿ ಎಲ್ಲರನ್ನು ಶಾಂತಿಯುತವಾದ ಒಂದು ಸಭೆಯನ್ನು ಮಾಡಿದರೆ ಅಲ್ಲಿಗೆ ಮುಕ್ತಾಯ ಆಗಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಪ್ರಾಣ ಯಾರದೇ ಆದರೂ ಒಂದೇ, ಹೋದ್ಮೇಲೆ ಬರೋದಿಲ್ಲ. ಸೊ ಹಾಗಾಗಿ ಈ ರೀತಿಯಾದಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು. ಆ ನಿಟ್ಟಿನಲ್ಲಿ ಸರ್ಕಾರ ಶಾಂತಕತೆ ನಡೆಸಬೇಕು ಅನ್ನೋಂಥದ್ದು ಏನಾದರೂ ಆಗ್ರಹ ಮಾಡ್ತೀರಾ ಸಿ ಎಂಗಾಗಲಿ, ಗೃಹ ಸಚಿವರಿಗಾಗಲಿ, ಅಥವಾ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಅವ್ರಿಗಾಗಲಿ? ಅಲ್ಲ, ನಾವು ಮಾಡ್ತಾ ಇದ್ದೇವೆ, ಅವ್ರು ಮಾಡಲಿಲ್ಲ, ಇನ್ನು ಮುಂದೆ ಮಾಡ್ತಾರ ನೋಡುವ. ಧನ್ಯವಾದ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಭಾಗೀರಥಿ ಮುರಳ್ಳಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕೊಲೆಗಳು ಮತ್ತು ಒಂದು ಪ್ರತೀಕಾರವನ್ನು ತೀರಿಸ್ಕೊಳ್ಳುವಂಥ ಹತ್ಯೆಗಳು ನಡೀತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಲಿ ಅಥವಾ ಏನು ಉಸ್ತುವಾರಿ ಸಚಿವರಾಗಲಿ ಯಾರೂ ಕೂಡ ಸ್ಥಳಕ್ಕೆ ಹೋಗಿಲ್ಲ ಮತ್ತು ಒಂದು ರೀತಿಯಾದಂಥ ಶಾಂತಿ ಸಭೆಯನ್ನು ಕೂಡ ಮಾಡಿಲ್ಲ. ಸೊ ನಮ್ಮ ಜೊತೆ ಮಾತನಾಡಲಿಕ್ಕೆ ಶಾಸಕರಾದಂಥ ಭಾಗೀರಥಿ ಮುರಳ್ಳಿ ಅವರಿದ್ದಾರೆ. ಅವ್ರನ್ನ ಕೇಳ್ತಾ ಹೋಗ್ತೀನಿ. ಮೇಡಮ್, ತಮ್ಮ ಗಮನಕ್ಕೂ ಕೂಡ ಇದೆ, ಇತ್ತೀಚೆಗಷ್ಟೇ ಸುಹಾಸ್ ಶೆಟ್ಟಿ ಹತ್ಯೆ ಆಯಿತು, ಅದರ ಬೆನ್ನಲ್ಲೇ ಈಗ ಮುಸ್ಲಿಂ ಯುವಕನ ಹತ್ಯೆ ಕೂಡ ಆಗಿದೆ. ಅಂದರೆ ಈ ರೀತಿಯಾದಂಥ ಹತ್ಯೆಗಳು ಯಾಕೆ ನಡೀತಾ ಇದೆ, ಇದನ್ನು ಯಾಕೆ ತಡೀತಾ ಇಲ್ಲ ಸರ್ಕಾರ ಅನ್ನೋಂಥದ್ದು? ಈ ನಮ್ಮ ಕರಾವಳಿಯಲ್ಲಿ ಇದು ಈ ಹಿಂದಿನಿಂದಲೂ ನಡೀತಾ ಬಂದಿದೆ. ಇದಕ್ಕೆ ಕಡಿವಾಣ ಹಾಕುವಂಥದ್ದು ನಮ್ಮ BJP ಸರ್ಕಾರ ಇರುವಾಗ ಇಂಥ ಘಟನೆಗಳು ನಡೆದಿಲ್ಲ. ಕಾಂಗ್ರೆಸ್ ಸರ್ಕಾರ ಯಾವಾಗೆಲ್ಲ ಬರ್ತದೋ ಆವಾಗ ಈ ಘಟನೆಗಳು ನಡೀತಾನೆ ಇದೆ. ಇದು ಇದರ ವೈಫಲ್ಯ, ಅಂದರೆ ಈ ಸರ್ಕಾರದ ವೈಫಲ್ಯತೆಯಿಂದ ಈ ಎಲ್ಲ ಘಟನೆಗಳು ನಡೀತದೆ. ಸುಹಾಸ್ ಶೆಟ್ಟಿ ಮೆರವಣಿಗೆ ಆಗುವಾಗ ನಾವು ಯಾರು ಕಳ್ಳು ಹೊಡಿಲಿಕ್ಕೆ ಹೋಗಲಿಲ್ಲ. ನಾವು ಶಾಂತಿಯುತವಾದ ಮೆರವಣಿಗೆಯನ್ನು ಮಾಡಿ ಅವರ ಶವವನ್ನು ಅವರ ಮನೆಗೆ ತಲುಪಿಸಿ ಅಲ್ಲಿ ಅಂತ್ಯಕ್ರಿಯೆ ಆಗಿ ಆ ನಂತರ ಕೂಡ ಯಾವುದೇ ಗಲಾಟೆಗಳನ್ನು ಮಾಡಲಿಲ್ಲ. ನಿನ್ನೆ ತಾನೇ ಅವರು ಹೋಗುವಾಗ ಈ ಗಲಾಟೆಯನ್ನು ಮಾಡಿದ್ದಾರೆ. ಇದು ಬೇಕಂತಲೇ ಅದಕ್ಕಂತಲೇ ಒಂದು ಜನಗಳು ಅಲ್ಲೇನ ಹಿಂದುತ್ವ ಪರವಾಗಿರುವಂಥ ಒಂದು ಕರಾವಳಿ ಕ್ಷೇತ್ರವನ್ನು ವಿಭಜನೆ ಮಾಡಬೇಕು, ಇದನ್ನು ಒಂದು ರೀತಿಯಲ್ಲಿ ಮತಾಂತರವನ್ನು ಅಲ್ಲಿ ಬಿಂಬಿಸಿ ನಾವೇನೋ ಒಗ್ಗಟ್ಟಲ್ಲಿ ಇದ್ದರೂ ಕೂಡ ನಮ್ಮೊಳಗೆ ಆ ವಿಷ ಬೀಜವನ್ನು ಬಿತ್ತಿ ಈ ಸರ್ಕಾರದ ಅದರ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಿದೆ. ಈಗಾಗಲೇ ಈ ಆ್ಯಂಟಿ ನಕ್ಸಲ್ ಫೋರ್ಸು ಈ ಥರದ್ದೆಲ್ಲ ಏನಿದೆ, ಅಲ್ಲಿ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ರಚನೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರ ಆರಂಭವಾದಂಥ ಸಂದರ್ಭದಲ್ಲಿ ಹೇಳಿದರು. ಮುಂದೆ ಮಂಗಳೂರಿನಲ್ಲಿ ಯಾವುದೇ ರೀತಿಯಾದಂಥ ಕೋಮು ಗಲಭೆ, ಕೋಮು ದ್ವೇಷ ಅಥವಾ ಈ ರೀತಿಯಾದಂಥದ್ದು ನಡೆಯೋದಿಲ್ಲ ಅನ್ನೋಂಥ ಒಂದು ಘೋಷಣೆಯನ್ನು ಕೂಡ ಮಾಡಿದರು. ನಿಜಕ್ಕೂ ಅಲ್ಲಿ ಆ್ಯಂಟಿ ಫೋರ್ಸ್ಗಳು ಇದೆಯಾ ಅಥವಾ ಯಾವ ರೀತಿ ನಡೀತಾ ಇದೆ ಈಗಲೂ ಕೂಡ? ಅಂಥ ಘಟನೆಗಳು ನಮಗೆ ಕಂಡು ಬಂದಿಲ್ಲ. ಅಲ್ಲಿ ಏನಿದ್ರು ರಾಜಕೀಯವಾಗಿ ಇದೆಲ್ಲ ಈ ವೈಮನಸ್ಯಗಳು ನಡೀತಾ ಇದೆ. ಅದಕ್ಕೆ ಹೊರಗಿನ ಜನ ಈಗ ಅಲ್ಲಿ ಕೇರಳದಿಂದ ಬರುವವರಾಗಿರ್ಬೋದು, ಹೊರಗಿನ ಜನಗಳು ಬಂದು ಅಲ್ಲಿಯ ಈ ರೀತಿಯ ಘಟನೆಗಳು ನಡೀಲಿಕ್ಕೆ ಅವರು ಬೆಂಬಲವಾಗಿ ನಿಂತಿದ್ದಾರೆ. ಈ ಸರ್ಕಾರ ಕೂಡ ಈಗ ನಮ್ಮ ಉಸ್ತುವಾರಿ ಸಚಿವರಾಗಲಿ, ಮುಖ್ಯಮಂತ್ರಿ ಆಗಲಿ, ಯಾರು ಉಪಮುಖ್ಯಮಂತ್ರಿ ಯಾರು ಅದರ ಬಗ್ಗೆ ಒಂದು ಕ್ರಮವನ್ನು ಕೈಗೊಂಡಿಲ್ಲ. ಮತ್ತು ಆ ಮನೆಯವರಿಗೆ ಕೂಡ ಒಂದು ಸಾಂತ್ವನ, ಏನು ಸುಹಾಸ್ ಶೆಟ್ಟಿ ಮಣ್ಯತಿ ಇದಾದರೂ ಅವರ ಮನೆಗೆ ಕೂಡ ಹೋಗಲಿಲ್ಲ, ಸಾಂತ್ವನ ಹೇಳಲಿಲ್ಲ. ಇದು ಒಂದು ಅವರು ಬಂದು ಅಲ್ಲಿ ಒಂದು ಖುದ್ದು ಮೀಟಿಂಗ್ ಮಾಡಿ ಎಲ್ಲರನ್ನು ಶಾಂತಿಯುತವಾದ ಒಂದು ಸಭೆಯನ್ನು ಮಾಡಿದರೆ ಅಲ್ಲಿಗೆ ಮುಕ್ತಾಯ ಆಗಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಪ್ರಾಣ ಯಾರದೇ ಆದರೂ ಒಂದೇ, ಹೋದ್ಮೇಲೆ ಬರೋದಿಲ್ಲ. ಸೊ ಹಾಗಾಗಿ ಈ ರೀತಿಯಾದಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು. ಆ ನಿಟ್ಟಿನಲ್ಲಿ ಸರ್ಕಾರ ಶಾಂತಕತೆ ನಡೆಸಬೇಕು ಅನ್ನೋಂಥದ್ದು ಏನಾದರೂ ಆಗ್ರಹ ಮಾಡ್ತೀರಾ ಸಿ ಎಂಗಾಗಲಿ, ಗೃಹ ಸಚಿವರಿಗಾಗಲಿ, ಅಥವಾ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಅವ್ರಿಗಾಗಲಿ? ಅಲ್ಲ, ನಾವು ಮಾಡ್ತಾ ಇದ್ದೇವೆ, ಅವ್ರು ಮಾಡಲಿಲ್ಲ, ಇನ್ನು ಮುಂದೆ ಮಾಡ್ತಾರ ನೋಡುವ. ಧನ್ಯವಾದ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಭಾಗೀರಥಿ ಮುರಳ್ಳಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.